गजानन पद्मार्कं गजाननमहर्निशम् अनेकदन्तं भक्तानां एकदन्तं उपास्महे। नमस्ते शारदा देवी काश्मीरपुरवासिनी त्वामहं प्रार्थये देवी विद्यादानं च देहि मे। गंगातरंग कमनीय जटाकलापो गौरी निरंतर विभूषित वामभागो नारायण प्रियमनंगमदापहारो वाराणसी पुरपतियो भजे विश्वनाथं। समचरण सरोजं सान्द्रनीलाम्बुधामो जघन निहित पाणिं मंडनं मंडनानां तरुण तुलसीमाला कंधरं कंजनेत्रं सदय धवलहासं सदय धवलहासं विठलो चिन्तयामि चिन्तयामि चिन्तयामि। नमिಸುವೆ ಮೊದಲಲ್ಲಿ ಗಜಮುಖನೇ ನಮಿಸುವೆ ಮೊದಲಲ್ಲಿ ಗಜಮುಖನೇ ನಮಿಪರ ನಾನು ದಿನ ಪೊರೆಬವನೇ ನಮಿಸುವೆ ಮೊದಲಲ್ಲಿ ಗಜಮುಖನೇ ನೇಮದಿ ಪ್ರೇಮದಿ ಮೊದಲಿ ವಿಘ್ನವಗಳೆವೆ ನಮಿಸುವೆ ಮೊದಲಲ್ಲಿ ಗಜಮುಖನೇ ನಮಿಸುವೆ ಮೊದಲಲ್ಲಿ ದ್ವಾರಕನಾಥ ಗೋವಿಂದ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ದ್ವಾರಕೆಗೆ ಹೊರಟ ಸುಧಾಮ ಮುಂದೆ ಹೋಗ್ತಾ ಸಮುದ್ರ ಮಧ್ಯದಲ್ಲಿರುವ ಪ್ರಜ್ವಲಿಸುವ ದ್ವಾರಕ ನಗರಿಯನ್ನು ಕಾಣ್ತಾನೆ. ಒಮ್ಮೆಲೆ ಅವನು ಅದಕ್ಕೆ ಒಳಗಾಗ್ತಾನೆ. ಇದು ಶ್ರೀಕೃಷ್ಣನಿಗಿರುವ ನಗರಿಯಲ್ಲವೇ ಅಂತ ಸಂತೋಷ ಪಡ್ತಾನೆ. ಹಾಗೆ ಮುಂದುವರೆದು ದ್ವಾರಕೆಯ ಅರಮನೆಯ ಪಕ್ಕ ಬರ್ತಾನೆ. ಅರಮನೆಯ ಪಕ್ಕ ಬಂದಾಗ ನೋಡ್ತಾನೆ, ಅಲ್ಲಿ ಎಷ್ಟೋ ಮಂದಿ ರಾಜಾಧಿರಾಜರು, ಋಷಿ ಮುನಿಗಳು, ಸಾಧು ಸಂತರು ಶ್ರೀಕೃಷ್ಣನ ದರ್ಶನಕ್ಕಾಗಿ ನೆರೆದು ಬಿಟ್ಟಿದ್ದಾರೆ. ಒಮ್ಮೆ ತನ್ನನ್ನು ನೋಡಿಕೊಳ್ತಾನೆ. ಹರಕು ಬಟ್ಟೆ ನೋಡಿಕೊಂಡು ತಕ್ಷಣೆ ಆಗ್ತದೆ. ಆದರೂ ಮೆಟ್ಟಿಲುಗಳನ್ನು ಏರಿ ಒಳಗೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ದ್ವಾರಪಾಲಕರು ತಡೀತಾರೆ. ಯಾರು ನೀನು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ತಾನು ಶ್ರೀಕೃಷ್ಣನ ಮಿತ್ರ ಅಂತಾನೆ. ಅದಕ್ಕೆ ಅವರು ನಗುತ್ತಾರೆ. ಆದರೂ ದ್ವಾರಪಾಲಕರು ಒಳಗೆ ಹೋಗಿ ಮಹಾಪ್ರಭುಗಳಲ್ಲಿ ನಿಮ್ಮ ಸಖ ಸುಧಾಮ ಬಂದಿದ್ದಾನೆ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಅದನ್ನು ಕೇಳಿದ ತಕ್ಷಣವೇ ಅತ್ಯಾನಂದದಿಂದ, ಹಾ, ನನ್ನ ಮಿತ್ರ ಸುಧಾಮ ಬಂದಿದ್ದಾನೆ, ಅವನನ್ನು ಬೇಗನೆ ಮಠದ ಪಲ್ಲಕ್ಕಿಯಲ್ಲಿ ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಭರತ ಭೂಮಿ ನನ್ನ ಭರತ ಭೂಮಿ
ವಾಹನ ಮೂಷಿಕ ವಾಹನ ನೀವೇ ನಮ್ಮನ್ನು ರಕ್ಷಿಸಬೇಕು. ಯಾರಲ್ಲಿ? ಮಾತರೆ ಎದ್ದೇಳಿ, ನಿಮಗೆ ಶುಭವಾಗಲಿ. ಈ ಪುಣ್ಯಕ್ಷೇತ್ರಗಳಲ್ಲಿ ಅತಿ ಶ್ರೇಷ್ಠವಾದ ಪುಣ್ಯಕ್ಷೇತ್ರ ಒಂದು ಅತಿ ದಕ್ಷತೆಯಿಂದ ಪಾಲಿಸಿಕೊಂಡು ಬಂದಿದ್ದೇವೆ. ಸ್ವಾಮಿ, ಹಾ, ನಿಮ್ಮ ಆಳ್ವಿಕೆಯಲ್ಲಿ ಜನರು ಸಹ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಾರೆ. ಹೌದು. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೊಂಡಾಡುತ್ತಿದ್ದಾರೆ ಮಹಾಪ್ರಭು. ಆದರೂ ಸಹ ಒಂದು ವಿಷಯದಲ್ಲಿ ನಾನು ನಿಮ್ಮನ್ನು ವಿಚಾರಿಸಲೇಬೇಕಾಗಿದೆ. ಅದೇನು ಸ್ವಾಮಿ? ಹಾಗೆ ಇಷ್ಟೊಂದು ಮುನ್ನಡೆ ಸಾಧಿಸಿದರೂ ಕೂಡ ಸಾಂಸಾರಿಕ ವಿಷಯದಲ್ಲಿ ನಾನು ಪೂರೈಸಬೇಕಾದ ಕರ್ತವ್ಯವು ಇನ್ನು ಉಳಿದುಕೊಂಡಿದೆ. ಅದೇನು ಮಹಾಸ್ವಾಮಿ? ಆಲಿಸು ಮಂತ್ರಿ, ಯಾರೆಂದು ಕೇಳಿದ್ದೀರಿ? ಸಾರ್ವಭೌಮತೆಯನ್ನು ತಿಳಿದಿದ್ದೇವೆ. ಅದು ನಾವೇ ಸರಿ. ಹಾಗಾದರೆ ಓಲಗ ಕೊಟ್ಟಂತಹ ವಿಚಾರ ವಿಶೇಷ ವಿಷಯಗಳ ವಿಮರ್ಶೆ. ರಾಜರಾದ ನಾವು ದೇಶದ ದಿನನಿತ್ಯದ ವ್ಯವಹಾರಗಳನ್ನು ಪರಿಶೀಲಿಸುವುದು ನಮ್ಮ ಕರ್ತವ್ಯ. ಹೌದು. ಕೆಲವೊಮ್ಮೆ ಯಾವ ಸಂದರ್ಭ ಹೇಗೆ ಯಾವಾಗ ಬರುತ್ತದೆ ಹೇಳುವುದು ಕಷ್ಟ. ಸಿಕ್ಕಿದ ಅವಕಾಶವನ್ನು ಗಮನಿಸಿಕೊಂಡರೆ ಪುನಃ ಸಿಗಲಿಕ್ಕಿಲ್ಲ. ಹಾಗಾದರೆ ಈಗ ನಾವು ವಿಶೇಷ ವಿಷಯಗಳಿದ್ರೆ ಬರಲಿ. ನಮಸ್ಕಾರ ಒಡೆಯ. ಇದೇನು? ಯಾರೇ ನೀನು? ನೋಡಿ, ನಾನು ಹೀಗೆ ವಿಶೇಷ ವಿಮರ್ಶೆಗಳನ್ನು ಮಾಡುತ್ತಾ ವಿವಿಧ ದೇಶಗಳಿಗೆ ಹೋಗುತ್ತಿದ್ದೆ. ಹೀಗೆ ಹೋಗುತ್ತಾ ಕಾಶಿ ದೇಶಕ್ಕೆ ಹೋದೆ. ಅಲ್ಲಿ ಏನು ಸಂಭ್ರಮ! ಪುರವನ್ನು
ಯಾರು ನೀನು? ಯಾರನ್ನು ನೀವು ಕರೆದದ್ದು? ಹೌದು, ನಿನ್ನನ್ನೇ. ಪರಮ ಸುಂದರಿ ಅಂತ ಹಾಗೆ ಹೇಳಿದೆ ಗೊತ್ತೋ? ಅಡಿಯಿಂದ ಮುಡಿಯವರೆಗೂ ನಿನ್ನನ್ನು ನೋಡಿದೆ. ಹೌದೇ? ಸುಂದರವಾದ ಆ ನಿನ್ನ ಮುಖ ಕಮಲ, ಕಣ್ಣಿಗೆ ಕುಕ್ಕುವ ಮೈಕ. ಈ ನಮ್ಮ ದೂತರು ದಾರಿ ತಪ್ಪಿ ಮತ್ತಾವುದೋ ನಗರಕ್ಕೆ ಹೋಗಿರಬೇಕು. ಅದು ಇಲ್ಲಿ ನನ್ನ ಕನ್ಯೆಯರ ಲಗ್ನ ನಿಶ್ಚಯವಾಗಿದೆ. ಈ ರಾಜಕುಮಾರರಲ್ಲಿ ಯಾರು ವಿಜಯಶಾಲಿ ಆಗುತ್ತಾರೋ ಆತನು ನನ್ನ ಮೂವರು ಹೆಣ್ಣು ಮಕ್ಕಳನ್ನು ಮದುವೆ ಆಗುತ್ತಾನೆ. ನಿನಗೆ ಎಳ್ಳಷ್ಟಾದರೂ ನಾಚಿಕೆ ಇದೆಯೇ? ನಿನ್ನ ಹೆಣ್ಣು ಮಕ್ಕಳನ್ನು ಕೇಳದೆ ಈ ವಿಕ್ರಮ ಬಂಧವನ್ನು ನಿಶ್ಚಯಿಸಿದ ನಿನ್ನನ್ನು ಅಯೋಗ್ಯ ಎನ್ನಬೇಕು. ಹೌದು, ಈಗ ನಾನು ಹೇಳುವುದನ್ನು ಸರಿಯಾಗಿ ಕೇಳು. ಇನ್ನು ಮುಂದೆ ಇಲ್ಲಿ ನಾನು ಹೇಳಿದಂತೆ ಸ್ವಯಂವರ ನಡಿಬೇಕು. ಆಗಲಿ. ಕರೆದು ನಿನ್ನ ಹೆಣ್ಣು ಮಕ್ಕಳನ್ನು ಅವರ ಅಭಿಪ್ರಾಯವನ್ನು ತಿಳಿದುಕೊಳ್ಳೋಣ. ಒಂದು ವೇಳೆ ಅವರು ಒಂದು ರೂಪವಂತನಾದ ವರನನ್ನು ಆಯ್ಕೆ ಮಾಡುವುದಾದರೆ ಆ ಅವಕಾಶವನ್ನು ಅವರಿಗೆ ಕೊಡು. ಅವರು ಯುದ್ಧದಲ್ಲಿ ಜಯಿತವನ್ನೇ ಮದುವೆ ಆಗುವುದಾದರೆ ಅದು ಸರಿ. ಸರಿ ಸರಿ, ಅವರ ಇಷ್ಟದಂತೆ ನಡೆಯಲಿ. ಹಾಗೆ ಮಾಡಿದ್ದಲ್ಲಿ ಈ 4 ಜನರ ಮುಂದೆ ನಿನ್ನ ಮರ್ಯಾದೆ ಉಳಿದೀತು. ಹೌದು ಹೌದು. ಇಲ್ಲವಾದರೆ ನಿನ್ನ ಕತ್ತನ್ನೇ ಕೊಡುತ್ತದೆ. ಅಯ್ಯೋ ಅಯ್ಯೋ, ಇಲ್ಲ ಸಾಲ್ವಾ, ಇಲ್ಲ. ನಿನ್ನ ಇಚ್ಛೆ ಅಂತ ನಡೆಯಲಿ. ಯಾರಲ್ಲಿ ಕರೆದುಕೊಂಡು ಬಂದೆ ರಾಜಕುಮಾರಿಯನ್ನು? ಶೃಂಗರಿಸಿದರ ಬಲೆಯಿರುವಲಿದು ನೀಲದ ಮಣಿಯರು ತೌನಲಿದು ಶೃಂಗರಿಸಿದರ ಬಲೆಯಿರುವಲಿದು ಬನ್ನಿ ಮಕ್ಕಳೇ, ಬನ್ನಿ ಬನ್ನಿ. ಆಹಾ, ಈಗ ಸಮರಕ್ಕೆ ಒಂದು ಕಳೆ ಬಂತು. ತೋರಿಸುತ್ತೇನೆ ನನ್ನ ಪರಾಕ್ರಮವನ್ನು. ಬನ್ನಿ, ಯಾರಿದ್ದೀರಿ? ಈ ಸಾಲ್ವನನ್ನು ತೊಡಗುವ ಛಾತಿ ನಿಮಗಿದ್ದರೆ ಬನ್ನಿ ನೋಡೋಣ. ಬನ್ನಿ ಬನ್ನಿ. ಇನಿತು ಪಾಪದಿಂದಲೇ ಧುರವಗೈಯುತ್ತಿರಲಿ ಕಾಂಚನ ತರಣಿ ಮಂಡಲ ಧರಗಿಳಿಯೋ ಎಂಬುದರಂತೆ ಗುರುಕುಲಾನ್ವಯ ದೀಪ ಗಂಗಾಧಮ ಶಂಧನ ಬೇರೆ ಸುತ್ತಲೂ ನೋಡುತ್ತ ಶಿರವ ತಗ್ಗಿಸಿಕೊಂಡು ಕಳನಂತರಂಗದೇ ಶಿರವ ತಗ್ಗಿಸಿಕೊಂಡು ಕಳನಂತರಂಗದೇ ಪರಮ ಕ್ರೋಧವ ತಾಡುವಾಗ ಪರಮ ಕ್ರೋಧವ ತಾಡುವಾಗ ಕನ್ನಯ ಧರಣಿ ಪಾಲರು ನಾಡಿದರು ಕನ್ಯೆಯರ ಕೈ ಹಿಡಿದು
ತನ್ನನ್ನು ಯಾರಿಂದಲೂ ಜಯಿಸಲು ಸಾಧ್ಯ ಎಂಬ ಅಹಂಕಾರದಿಂದ ಮೆರೆಯುತ್ತಿದ್ದೆಯಾ? ಇಲ್ಲ, ಹಾಗಲ್ಲ. ನಾನು ಅಂಬೆ ಸ್ವತಃ ಶಸ್ತ್ರಧಾರಿಯಾಗಿ ಬಂದಿದ್ದೇನೆ ಬಾ ಯುದ್ಧಕ್ಕೆ. ಓ ಅಂಬೆ, ಏನು ವೃದ್ಧ ನನ್ನಲ್ಲಿ ಯುದ್ಧ ಬೇಡ. ಯಾಕೋ? ಈ ಜಗತ್ತಿನಲ್ಲಿ ನಾನು ಯಾವ ಹೆಣ್ಣಿಗೂ ಸೋಲುವವನಲ್ಲ. ಹಾ? ಈ ಭೀಷ್ಮನನ್ನು ಗೆಲ್ಲುವ ಗಂಡು ಇಡೀ ಪ್ರಪಂಚದಲ್ಲಿ ಹುಟ್ಟಿಲ್ಲ. ಏನು ಹೇಳಿದೆ? ಇನ್ನು ಜನ್ಮವೆಂದರೆ ಅಷ್ಟು ಕೇಳಾಯಿತೆ ನಿನಗೆ? ಹಾಗಲ್ಲ ಅಂಬೆ, ತುತ್ತದಲ್ಲವು ಹೆಣ್ಣು ಜನ್ಮವು ಹೊತ್ತು ಸಾಗಿಸಿ ತಮ್ಮಗೀಯರು ನತ್ತರಿನ ಲಿಪಿಯೊಳಗೆ ಬರೆದಿಡು. ನತ್ತರಿನ ಲಿಪಿಯೊಳಗೆ ಬರೆಸುರಮದಿಯ ಜನಗೆ ಹೊತ್ತ ಸೇಡನು ಸಲಿಸೆ ಬರುವೆನು. ಹೊತ್ತ ಸೇಡನು ಸಲಿಸೆ ಬರುವೆನು. ಮತ್ತೆ ಪಡೆದಿನ್ನೊಂದು ಜನ್ಮವ, ಮತ್ತೆ ಪಡೆದಿನ್ನೊಂದು ಜನ್ಮವ. ಎತ್ತ ಹೋದರು ಬಿಡನು, ಎತ್ತ ಹೋದರು ಬಿಡನು, ಎತ್ತ ಹೋದರು ಬಿಡನು. ನಿನ್ನೆಯ ಬೀಗ ಮುರಿವನ ಹಲೋ, ಆತ್ಮೀಯ ಕನ್ನಡ ಬಂಧುಗಳೇ, ವಿಶ್ವದ ಜಾನಪದದಲ್ಲಿ ಕನ್ನಡ ಜಾನಪದಕ್ಕೆ ಅಗ್ರಸ್ಥಾನ ಇದೆ. ನಮ್ಮೆಲ್ಲರಿಗೂ ಇದು ತಿಳಿದಿರಲಿ. ಜಗತ್ತಿನ ಭಾಷೆಗಳನ್ನು ಕಟ್ಟಿದ್ದಲ್ಲಿ, ಸಂಗೀತ ಸಾಹಿತ್ಯವನ್ನು ಕಟ್ಟಿದ್ರಲ್ಲಿ ನಮ್ಮ ಪೂರ್ವ ಕನ್ನಡಿಗರು ಅಗ್ರಗಣ್ಯ. ಜಗತ್ತಿನಲ್ಲಿ ಮೌಖಿಕ ಕಾವ್ಯಗಳನ್ನು ಬರೆದವರಲ್ಲಿ ಕನ್ನಡಿಗರು ಅಗ್ರಗಣ್ಯ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಜಾನಪದ ಮಹಾಕಾವ್ಯಗಳು, ಅತ್ಯಂತ ದೊಡ್ಡ ಮಹಾಕಾವ್ಯಗಳು ಇರುವುದು ಕನ್ನಡದಲ್ಲಿ. ಮಲೆ ಮಾದೇಶ್ವರ ಕಾವ್ಯ, ಮಂಟಸ್ವಾಮಿ ಮಹಾಕಾವ್ಯ, ಚಾಮುಂಡೇಶ್ವರಿ ಮಹಾಕಾವ್ಯ, ನಂಜುಂಡೇಶ್ವರ ಮಹಾಕಾವ್ಯ, ದುರ್ಗಮ್ಮನ ಕಾವ್ಯ, ವೈರಾಗಿನ ಕಾವ್ಯ, ಕುಮಾರರಾಮನ ಕಾವ್ಯ, ದಕ್ಷಿಣ ಕನ್ನಡದ ಪಾಂಡವಗಳು ಮತ್ತು ಸೌದತ್ತಿ ಯಲ್ಲಮ್ಮನ ಕಾವ್ಯ, ಹೀಗೆ ನೂರಾರು ಮಹಾಕಾವ್ಯಗಳು ಯಾವುದಾದ್ರೂ ಭಾಷೆಯಲ್ಲಿ, ಯಾವುದಾದ್ರೂ ಸಂಸ್ಕೃತಿಯಲ್ಲಿ ಇದ್ದರೆ ಅದು ಕನ್ನಡದಲ್ಲಿ. ಫಿನ್ಲೆಂಡಿನ ಕರವೇಲ ಎನ್ನುವಂಥ ಒಂದು ಮಹಾಕಾವ್ಯವನ್ನು ಬಿಟ್ಟರೆ ಜಗತ್ತಿನಲ್ಲಿ ಅಕ್ಷರ ಜ್ಞಾನ ಬರೋದಕ್ಕಿಂತ ಮುಂಚೆ ಮಹಾಕಾವ್ಯಗಳನ್ನು ರಚನೆ ಮಾಡಿದಂಥ ಕೀರ್ತಿ ಕನ್ನಡಿಗರಿಗೆ ಸಲ್ಲುತ್ತದೆ. ಕುರಿತೋದದ ಕಾವ್ಯ ಪ್ರಯೋಗ ಪರಿಣಾಮ ಪದ್ಯಗಳನ್ನು ಹೇಳಿ ಕವಿರಾಜ ಮಾರ್ಗಕಾರ ಹೇಳಿದ. ಸಾಧುವಿಗೆ ಸಾಧು ಮಾಧುರ್ಯಕ್ಕೆ ಮಾಧುರ್ಯ, ಮಾದಕ ಕಲಿಗೆ ಕಲಿಯುವ ವಿಪರೀತ ಮಾಧವನಿಂದ ಕರನಲ್ಲ ಅಂತ ನಮ್ಮ ಬಾದಾಮಿಯ ಶಾಸನದಲ್ಲಿ ಅದನ್ನ ಬರೆದಿದ್ದಾರೆ. ಕುರಿತೋದದ ಕಾವ್ಯ ಪ್ರಯೋಗ ಪರಿಣಾಮ ಪದ್ಯಗಳನ್ನು ಹೇಳಿದರು. ಪಂಪ ಹೇಳ್ದ, ಆರಂಕುಶ ಬಿಟ್ಟೊಡನೆ ನನಗದನ್ನು ನನ್ನ ಬನವಾಸ ದೇಶನ ಅಂತ ಹೇಳಿ ನನಗೆ ಯಾರೇ ಅಂಕುಶವನ್ನು ಚುಚ್ಚಿದರು ನಾನು ಕನ್ನಡ ನಾಡನ್ನ ಬನವಾಸನ ಮಾಡಿದ್ದೇನೆ ಅಂತ ಹೇಳಿ ಹೇಳ್ದ. ಕನ್ನಡ ಜಾನಪದಕ್ಕೆ ಮಹಾನ್ ಸ್ಥಾನವಿದೆ ವಿಶ್ವದಲ್ಲಿ. ಆಚಾರ್ಯ ಅರಸಾದು
ಸಂದೇಶ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಹೇಳ್ಕೊಳ್ತಾ ಇದ್ದಂಥದ್ದು ಆಚಾರಕ್ಕೆ ಅರಸಾದು ನೀತಿಗೆ ಪ್ರಭು ಮಾತಿನಲ್ಲಿ ಚೂಡಾಮಣಿ ಹಾಗೂ ಬೆಳಕಂದ ಜ್ಯೋತಿಗೆ ಹಾಗೂ ಜಗತ್ತೆಲ್ಲ ಅಂತ ಹೇಳಿ ನಮ್ಮ ಈ ಜಾನಪದವೇ ಸತ್ಯ ಜಾನಪದವೇ ನಿತ್ಯ ಅನ್ನುವಂಥದ್ದನ್ನು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಷ್ಟೇ ಯುಗಗಳು ಬಂದು ಕೂಡ ನಮ್ಮ ಪರಂಪರೆ ನಮ್ಮ ಪೂರ್ವವೇ ಸತ್ಯ. ಏನು ಇಲ್ಲ ಇದ್ದಂಥ ಅಕ್ಷರ ಇದ್ದಂಥ ಕಂಪ್ಯೂಟರ್ ಇಲ್ಲ ಇದ್ದಂಥ ಕಾಲದಲ್ಲಿ ಜಗತ್ತನ್ನ ಕಂಪ್ಯೂಟರ್ ಆಗಿ ನಡೆಸಿಕೊಂಡು ಬಂದಂಥವರು ಕೇವಲ ಎಲೆಯಲ್ಲಿ ಪದಗಳನ್ನು ಇಟ್ಕೊಂಡು, ಅದಕ್ಕೆ ನಮ್ಮ ಜನಪದದಲ್ಲಿ ಹೇಳ್ತಾರೆ ಪದವಾಗಿ ನಮ್ಮ ಎಲೆಯೊಳಗೆ ಹೇಳ್ತಾರೆ. ಅದರ ಒಂದು ಸಾಕ್ಷಿಯಾಗಿ ನಮ್ಮ ಮಲೆ ಮಹದೇಶ್ವರರು, ನೆರವೇಗೌಡರು, ಮಂಡ್ಯ ಸ್ವಾಮಿಗಳು, ಚಾಮುಂಡೇಶ್ವರಿ, ಮಂಜುಳೇಶ್ವರರು ನಮ್ಮ ಎಲ್ಲ ಪೂರ್ವಿಕರನ್ನು ನೆನೆಯುವಂಥ ಖಂಡಾಯ ಅಂತ ಹೇಳಿದ್ರೆ ಅಖಂಡವಾದಂಥ ಸೃಷ್ಟಿಯನ್ನ ಸೂಚನೆ ಮಾಡ್ತಕ್ಕಂಥದ್ದು. ಅದರ ಪ್ರೊಸೆಷನ್ ಮೆರವಣಿಗೆಯನ್ನು ನಾವು ಈಗ ಮಾಡಿಕೊಂಡು ವೇದಿಕೆಗೆ ಬರ್ತಾ ಇದ್ದೇವೆ. ಆನಂತರ ವೇದಿಕೆ ಮೇಲೆ ನಾವು ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ. ಅಕ್ಕ ನಾವಿಕ ಸಮ್ಮೇಳನಕ್ಕೆ ನಮ್ಮನ್ನು ಕರೆಸಿದಂಥ ಆಶೀಶ್ ಗೌಡರಿಗೆ, ಶಿವಕುಮಾರ್ ಅವರಿಗೆ ನಾವು ಅನಂತ ಧನ್ಯವಾದಗಳು ಸಲ್ಲಿಸ್ತೇವೆ. ನನಗೆ ಬಹಳ ಸಂತೋಷ. ನಮ್ಮ ಮೈಸೂರಿನಲ್ಲಿ ಆದಂತಹ ನಟರಾಜ ಕೋಟೆ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರ ಅಭಿಮಾನವನ್ನು ನೋಡಿ ನಮಗೆ ಬಹಳ ಸಂತೋಷ ಆಗಿದೆ. ಚಂದ್ರವಳ್ಳಿ ತೋಟದಲ್ಲಿ ಕಾಯಿ ಸೊಪ್ಪು ಕೊಯ್ಯೋಳ್ಯಾರೆ, ಕೂಗಿದ್ರೇಕೆ ಮಾತನಾಡೊಲ್ಲೆ, ಸುಮ್ಮನಾಗಾತಿ ಕೂಗಿದ್ರೇಕೆ ಮಾತನಾಡೊಲ್ಲೆ.